ಲೋಕಾಯುಕ್ತ ರಿಪೋರ್ಟ್ ಬಂದಿದೆ, CM ಕ್ಲೀನ್ ಚೀಟ್ ಆಗಿದೆ. ಆದರೆ BJP ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ವಿಪಕ್ಷಗಳು ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್ ಅಂತ. ಈ BJP ಅವರಿಗೆ JDS ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ. ನಾನು ಆವತ್ತೇ ಹೇಳಿದ್ದೆ, ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ ನಿಮ್ಮ MLA ಯಾರು ಶ್ರೀವತ್ಸ ಅವ್ರು ಯಾರೋ ಇನ್ನೊಬ್ಬರು MLC ಅವ್ರಿಗೆಲ್ಲ ಹೇಳಿದ್ದೆ. ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ, ಅಲ್ಲಿ ಬಂದು ನೀವು ಮಾಡಿ ಅಂತ. ಯಾರಿಗೂ ಬರಲಿಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಇವತ್ತೊಂದು ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ, ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ? ಮತ್ತು ಇನ್ಯಾರು ಕೊಡೋಣ ಹಂಗಾದ್ರೆ? ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿಯಾಗಿರೋದು ಈ ಹಿಂದಿನ ಅನೇಕ ಮಂತ್ರಿಗಳನ್ನು ತಪ್ಪು ಮಾಡಿದಾಗ ಜೈಲಿಗಟ್ಟುವಂಥ ಕೆಲಸ ಮಾಡಿರೋದು ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮ್ಗೆ ಸಂಬಂಧ ಇಲ್ಲ, ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಅವರು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯಾವುದು ಕೆಲಸ ಮಾಡಲಿಲ್ಲ. ಅವರು ಏನು ಆ್ಯಕ್ಚುಯಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಯಾವುದು ತಪ್ಕೊಂಡು ಬಂದಿಲ್ಲ, ಅದಕ್ಕೆ ರಿಪೋರ್ಟ್ ಹಾಕಿದ್ದಾರೆ. ಇನ್ಯಾವ್ದು ಹಂಗಾದ್ರೆ ಕಂಪ್ಲೇಂಟ್ ಮಾಡಿಬಿಟ್ಟಿದೆ, ಅದು ಕರೆಕ್ಟ್ ಇತ್ತಾ? BJP ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ. ಅದನ್ನು ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ. ಎಲ್ಲ ನ್ಯಾಯ ನೀತಿ ಏನಿದೆ ಈ ರಾಜ್ಯದ ನಮ್ಮ ಸಂವಿಧಾನ ಏನಿದೆ, ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ. 50-50 ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಏಕಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ. ಅವರು ಅದನ್ನು ಚೇರ್ ಮಾಡ್ತಿದ್ದಾರೆ. PN ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ. ಮುಂದುವರಿಸಿದ್ದಾರೆ. ಯಾಕಂದರೆ ಇವತ್ತು ಸಹ ಮುಡಾದ ಅಧಿಕಾರಿಗಳ ಕರೆಸಿ ವಿಚಾರಣೆ ಮಾಡುವಂಥದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತು ಪಾರ್ವತಿಯವರ ಮೇಲೆ ಇರುವಂಥದ್ದು ಅದಕ್ಕೆ ವಿಸ್ತರಣೆ ಆಗಿದೆ. ಹೇಗೆ ನೋಡಿ, ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ED ಆದರೂ ಹೋಗಲಿ, ಇನ್ನೊಂದಾದರೂ ಹೋಗಲಿ, ಮತ್ತೊಂದಾದರೂ ಹೋಗಲಿ, ಅದ್ರ ಬಗ್ಗೆ ನಾವು, ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ. ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ದೇನೂ ಸಹ ಸುಮ್ಮನೆ ಬಯಾಸ್ಡಾಗಿ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡುಹಿಡಿದು ಇವತ್ತು ಕೊಟ್ಟಿದ್ದಾರೆ. ED ಅವ್ರು ಮಾಡಲಿ. ED ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅವರು ಸಹ ತನಿಖೆ ಮಾಡಲಿ. ಕೋರ್ಟ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ. ಲೋಕಾಯುಕ್ತ ರಿಪೋರ್ಟ್ ಅಬ್ಸರ್ವೇಷನ್ಸ್ ಇದೆ, ಆಫೀಸರ್ಸ್ ಲ್ಯಾಪ್ಸ್ ಮಾಡಿದ್ದಾರೆ, ಆರ್ಥಿಕವಾದಂಥ ನಷ್ಟ ಉಂಟು ಮಾಡಿದ್ದಾರೆ ಮೂಡಾಗೆ ಅನ್ನುವಂಥದ್ದು. ಅದು ಬರಲಿ. ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಯಾರು ಆರೋಪ ಮಾಡಿದ ಹಂಗಾರೆ ಯಾವ ಕೋರ್ಟಲ್ಲಿ ಹಾಕಿದ್ರು? ಯಾರು BJP ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ, ನನ್ನ ಯಾಕೆ ಕೇಳ್ತೀರಿಲ್ಲ? ಅದು ರಿಪೋರ್ಟಲ್ಲಿ ಇದೆಯಾ? ಆಯಿತು, ರಿಪೋರ್ಟಲ್ಲಿ ಯಾಕಿಲ್ಲ ಹಂಗಾದ್ರೆ? ವೆರ್ ಇಸ್ ದ ರಿಪೋರ್ಟ್? ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ? ಯಾವ ED ರಿಪೋರ್ಟಲ್ಲಿದೆ? ಯಾವ ಲೋಕಾಯುಕ್ತದಲ್ಲಿದೆ? ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಮುಂದೆ ಮಾರ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ. ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ. ಈಗ ಬ್ರದರ್, ನಿಮಗೆ ಗೊತ್ತು, ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ. ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ. ಫೈಲ್ ತಗೊಂಡು ಹೋಗೋದು ಅಂದರೆ ಏನು ಅಷ್ಟು ಸುಲಭನಾ? ಅದೇನು ಕಳ್ಳೆಪುರಿನಾ ಫೈಲ್ ತಗೊಂಡು ಹೋಗೋದು? ಎಲ್ಲ ಕಡೆ ಕ್ಯಾಮ್ರಾಗಳಿರ್ತವೆ, ಫೈಲ್ ತಗೊಂಡು ಹೋಗೋದು ಅದೇನು ಬಂದು ನಾನೇ ತಗೊಂಡು ಹೋಗ್ಬೇಕಾ? ನಾನು ಹಂಗೆ ಹೇಳೋಕ್ಕಾಗ್ತದೆ ಯಾರಿಗಾನ? ನನ್ನ ಮಗಂದು ಮದುವೆ ಆದಮೇಲೆ ಬರಬೇಕು ಅಂತ ಇತ್ತು, ಅದ್ರ ಪ್ರಕಾರ ಬಂದಿದ್ದೀನಿ. ಮತ್ತು ಅದ್ರ ಜೊತೆ ಅಫಿಷಿಯಲ್ ವರ್ಕು ಇದೆ. ನಾನು ಮೀಟಿಂಗ್ ತಗೊಂಡಿದ್ದೀನಿ, ಫ್ಯಾಮಿಲಿ ಎಲ್ಲ ಹೊರಟೋಗ್ತಾರೆ, ನಾನು ಮೀಟಿಂಗ್ ಕಂಟಿನ್ಯೂ ಮಾಡ್ತೀನಿ. ಅದೇ 141, ಅದ್ಯಾಕೆ 140 ಇಲ್ಲ? ಯಾರು ಹಿಡಿಸ್ದವನು? ಯಾರು ಅಧಿಕಾರಿ? ಯಾರು ಮೋಸ್ಟ್ಲಿ ನನ್ನ ಪ್ರಕಾರ ಅನಿಸ್ತೈತೆ ಯಾರು ಇದು ಆರೋಪ ಮಾಡ್ತಾವನಲ್ಲ, ಯಾರೋ BJP ಅವನ ಯಾರೋ ಅವನೇ ತಗೊಂಡೋಗಿರ್ಬೇಕು.